ನೆಕ್ಸ್ಟ್ ಐಟಮ್ ನಾನಲ್ಲಿ ಟ್ರೈ ಮಾಡ್ತಿರೋದು ದಮ್ ರೋಟು. ಇಲ್ಲಿ ದಮ್ ರೋಟ್ ಮಾತ್ರ ಸಿಕ್ಕಾಬಟ್ಟೆ ಫೇಮಸ್ ಇದೆ. ಯೂಶ್ವಲಿ ಬೆಣ್ಣೆ ಬಿಸ್ಕಟ್ ಅಂತ ಹೇಳ್ತಾರೆ, ಬಟ್ ಜಾಸ್ತಿ ಬೆಣ್ಣೆ ಹಾಕೇ ಇರೋಲ್ಲ ಎಲ್ಲೂ. ಬಟ್ ಇವ್ರಲ್ಲಿ ಹಾಗಲ್ಲ. ಫಸ್ಟ್ ಐಟಮ್ ನಾನು ಇಲ್ಲಿ ಟ್ರೈ ಮಾಡ್ತಿರೋದು ಎಗ್ಲೆಸ್ ಕ್ಯಾಶ್ಯೂ ಕೇಕ್ ಅಂತ. ಇದು ನಮಸ್ಕಾರ ಕರುನಾಡು, ಮೋಸ್ಟ್ ಓಲ್ಡೆಸ್ಟ್ ಆ್ಯಂಡ್ ಐಕಾನಿಕ್ ಬೇಕರೀಸ್ ಆಫ್ ಬೆಂಗಳೂರು. ಸೊ ಪಾರ್ಟ್ 2 ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಬಂದಿದ್ದೀವಿ ಇವತ್ತು ವಿ ಪುರಂ ಫುಡ್ ಸ್ಟ್ರೀಟಲ್ಲಿರೋಂಥ ವಿ ಬೇಕರಿಗೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಓಲ್ಡೆಸ್ಟ್ ಬೇಕರೀಸ್ ಆಫ್ ಬೆಂಗಳೂರು. ಬನ್ನಿ ಹೋಗೋಣ, ಚೆಕ್ ಮಾಡೋಣ ಒಳಗೆ. ವಿ ಪುರಮಲ್ಲಿರೋಂಥ ವಿ ಬೇಕರಿಗೆ ನಾವು ಬಂದಿದ್ದೀವಿ. ಫಸ್ಟ್ ಐಟಮ್ ಇಲ್ಲಿ ನಾವು ಟ್ರೈ ಮಾಡ್ತಿರೋದು ಇವರ ಫೇಮಸ್ ಆಗಿರೋಂಥ ಕೆ ಬಿ ಸಿ ಅಂದರೆ ಖಾರ ಬನ್ ಕಾಂಗ್ರೆಸ್ ಅಂತ. ಸೊ ಒಳಗಡೆ ನೋಡಿದ್ರೆ ಖಾರ ಬನ್ನಿದೆ, ಒಳಗಡೆ ಬಟರ್ ಹಾಕಿರ್ತಾರೆ ಆ್ಯಂಡ್ ಕಾಂಗ್ರೆಸ್ ಕಡಲೆ ಬೀಜ ಹಾಕಿರ್ತಾರೆ. ಸೊ ನನ್ನ ಪ್ರಕಾರ ಇದು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಬನ್ನಿ ಚೆಕ್ ಮಾಡೋಣ ಹೇಗಿದೆ ಅಂತ. ಖಾರ ಬಂದು ಸ್ಪೈಸಿನೆಸ್ ಸಿಗುತ್ತೆ ನಿಮಗೆ. ಖಾರ ಬಂದು ಸ್ಪೈಸಿನೆಸ್ನ ಬಟರ್ ಏನು ಹಾಕಿರ್ತಾರೆ ಅದು ಸ್ವಲ್ಪ ಬ್ಲ್ಯಾಂಡ್ ಮಾಡುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಆ ಹಿಂಗು ಫ್ಲೇವರ್, ಕಾಂಗ್ರೆಸ್ ಕಡಲೆ ಬೀಜಲ್ಲಿರೋದು ಆ ಹಿಂಗು ಫ್ಲೇವರು ಸೂಪರಾಗಿ ಸಿಗುತ್ತೆ. ಸೊ ಮೂರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಖಾರ ಬನ್ನಲ್ಲಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜಲ್ಲಿ ಹಾಕಿರೋಂಥ ಕರ್ಬೇವಿನ ಸೊಪ್ಪು ಫ್ಲೇವರ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಇದು ನಾನು. ನೆಕ್ಸ್ಟ್ ಐಟಮ್ ನಾನಲ್ಲಿ ಟ್ರೈ ಮಾಡ್ತಿರೋದು ದಮ್ ರೋಟು. ಇಲ್ಲಿ ದಮ್ ರೋಟ್ ಮಾತ್ರ ಸಿಕ್ಕಾಬಟ್ಟೆ ಫೇಮಸ್ ಇದೆ. ವೆರಿ ಲಿಮಿಟೆಡ್ ಕ್ವಾಂಟಿಟಿಲಿ ಮಾಡ್ತಾರೆ. ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿರುತ್ತೆ ಯಾವಾಗಲೂ. ಬನ್ನಿ ಚೆಕ್ ಮಾಡೋಣ ಹೆಂಗಿದೆ ಅಂತ. ಸೊ ನೋಡ್ಬೋದು ದಮ್ ರೋಟು ಕ್ಯಾಶ್ಯೂ ನಟ್ಸ್ ಇದೆ, ದಮ್ ಕಟ್ಟಿರ್ತಾರಲ್ಲ, ಸೊ ಅದು ಹಾಗಾಗಿ ಸ್ವಲ್ಪ ಸುಟ್ಟಿರುತ್ತೆ. ಸೊ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಚೆಕ್ ಮಾಡೋಣ ಬನ್ನಿ ಹೆಂಗಿದೆ ಅಂತ. ತುಂಬ ಓವರಾಗಿ ಸ್ವೀಟ್ ಇಲ್ಲ, ಸ್ವೀಟು ನಾರ್ಮಲ್ ಆಗಿದೆ. ಆ ಬರ್ನ್ಟ್ ಸ್ಮೆಲ್ ಏನಿದೆಲ್ಲ ದಮ್ ಕಟ್ಟಿರೋದು ಅದರದ್ದು ಒಂಥರ ಸ್ಮೋಕಿ ಫ್ಲೇವರ್ ಸಿಗುತ್ತೆ. ಆ್ಯಂಡ್ ಏಲಕ್ಕಿ ತುಂಬ ಯೂಸ್ ಮಾಡಿದ್ದಾರೆ, ಏಲಕ್ಕಿ ಪುಡಿ, ಅದ್ರ ಫ್ಲೇವರು ಸೂಪರಾಗಿ ಸಿಗ್ತಾಯಿದೆ. ಸೊ ಓವರಾಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಐಟಮ್ ನಾವಿಲ್ಲಿ ಟ್ರೈ ಮಾಡ್ತಿರೋದು ಹನಿ ಕೇಕ್. ಇಲ್ಲಿ ಹನಿ ಕೇಕು ಸಿಕ್ಕಾಬಟ್ಟೆ ಫೇಮಸ್. ಇಲ್ಲಿ ಬಂದಾಗ ಏನು ಟ್ರೈ ಮಾಡಿಲ್ಲ ಅಂದರೂ ಹನಿ ಕೇಕ್ನ ಟ್ರೈ ಮಾಡೋದನ್ನು ಮಿಸ್ ಮಾಡಬೇಡಿ. ಮೇಲ್ಗಡೆ ನೋಡ್ಬೋದು ಫುಲ್ ಡ್ರೈ ಇದೆ, ಬಟ್ ಕೆಳಗಡೆ ನೋಡಿ ಹನಿ ಏನು ಹಾಕಿದ್ದಾರೆ ಪೇಪರ್ಗೆ ಸ್ಟಿಕ್ಕಾಗಿ ಎಲ್ಲ ಕೆಳಗಡೆ ಮೆತ್ಕೊಂಡ್ಬಿಟ್ಟಿದೆ, ಪೇಪರ್ಗೆ ಮೆತ್ಕೊಂಡಿದೆ. ಸೊ ಲೇಯರ್ ಆಫ್ ದ ಹನಿ ಕಾಣಿಸುತ್ತೆ ನಮಗೆ ಇಲ್ಲಿ ಹಾಕಿರೋದು. ಆ್ಯಂಡ್ ಸ್ವಲ್ಪ ಕೊಬ್ಬರಿ ಹಾಕಿದ್ದಾರೆ, ಅದು ಕಾಣಿಸುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಯೂಶ್ವಲಿ ಕೇಕ್ನ ಎಲ್ಲರೂ ಇಲ್ಲಿಂದ ಮೇಲ್ಗಡೆಯಿಂದ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಬಂದರೆ ಹನಿ ಕೇಕ್ನ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ, ಸೊ ದಟ್ ನಿಮಗೆ ಜ್ಯೂಸಿ ಫ್ಲೇವರು ಬೇಗ ಸಿಗುತ್ತೆ. ಕೇಕ್ನ ಟಾಪ್ ಲೇಯರ್ ಏನಿದೆ ಅದರಲ್ಲಿ ನಿಮಗೆ ಶುಗರ್ ಸಿಗೋದೇ ಇಲ್ಲ, ಕೆಳಗಡೆ ಬೇಸಲ್ಲಿ ಮಾತ್ರ ಹನಿ ಇರುತ್ತೆ. ಸೊ ಹನಿ ಫ್ಲೇವರ್ ನಿಮಗೆ ತುಂಬ ಡಾಮಿನೆಂಟ್ ಮಾಡುತ್ತೆ. ನೀವು ಮೇಲ್ಗಡೆ ಕೇಕ್ ತಿಂದರೆ ಜಸ್ಟ್ ಪ್ಲೇನ್ ಕೇಕ್ ತಿನ್ನೋಕ್ಕೆ ಫೀಲ್ ಆಗುತ್ತೆ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡಿ ಇಲ್ಲಿ ಬಂದಾಗ. ಓಲ್ಡೆಸ್ಟ್ ಆ್ಯಂಡ್ ಐಕಾನಿಕ್ ಬೇಕರೀಸ್ ಆಫ್ ಬೆಂಗಳೂರು. ಸೊ ಪಾರ್ಟ್ 2 ಸೀಸನಲ್ಲಿ ನೆಕ್ಸ್ಟ್ ಬೇಕರಿಗೆ ನಾವು ಬಂದಿರೋದು DVG ರೋಡಲ್ಲಿರೋ ಶ್ರೀನಿವಾಸ ಬ್ರಾಹ್ಮಿನ್ಸ್ ಬೇಕರಿಗೆ. ಬನ್ನಿ ಒಳಗೆ ಹೋಗೋಣ. ಫಸ್ಟ್ ಐಟಮ್ ನಾವಿಲ್ಲಿ ಟ್ರೈ ಮಾಡ್ತಿರೋದು ಕ್ಯಾಪ್ಸಿಕಮ್ ಪಫ್. ಇಲ್ಲೂ ಕೂಡ KBC ಸಿಕ್ಕಾಪಟ್ಟೆ ಫೇಮಸ್ಸು. ಲಾಸ್ಟ್ ಬೇಕರಿಯಲ್ಲಿ ಟ್ರೈ ಮಾಡಿದ್ದೆ, ಹಾಗಾಗಿ ಇಲ್ಲಿ ತೊಗೊಳ್ತಾ ಇಲ್ಲ ನಾನು. ಇಲ್ಲಿ ಅದಾದಮೇಲೆ ನೆಕ್ಸ್ಟ್ ಫೇಮಸ್ ಇಲ್ಲಿ ಕ್ಯಾಪ್ಸಿಕಮ್ ಪಫ್. ಒಳಗಡೆ ಫಿಲ್ಲಿಂಗ್ ನೋಡೋದಾದ್ರೆ ಕ್ಯಾಪ್ಸಿಕಮ್ ಕಾಣಿಸ್ತಾ ಇದೆ, ಮಸಾಲೆ ಕಾಣಿಸ್ತಾ ಇದೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ.
ಕ್ಯಾಪ್ಸಿಕಮ್ದು ಸ್ಪೈಸಿನೆಸ್ಸು ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಮಸಾಲ ಫ್ಲೇವರ್ಸ್ ಎಲ್ಲ ಹಾಕಿರೋದ್ರೆ ಸ್ವಲ್ಪ ಸ್ಪೈಸ್ ಲೆವೆಲ್ ಜಾಸ್ತಿನೇ ಇದೆ. ಆ್ಯಂಡ್ ಆ್ಯಕ್ಚುಯಲ್ ಪಫ್ ತಿಂತಿದ್ದೀವಿ ಅಂತ ಫೀಲಿಂಗು ನಮಗೆ ಖಂಡಿತ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ ನೀವು. ಇಲ್ಲಿ ನೆಕ್ಸ್ಟ್ ಟ್ರೈ ಮಾಡ್ತಾ ಇರೋದು ನಾನು ಹನಿ ಕೇಕು. ಸೊ ಹನಿ ಕೇಕ್ ವಿಚಾರಕ್ಕೆ ಬರೋದಾದರೆ, ಸೊ ನೋಡ್ಬೋದು ತುಂಬ ಸಾಫ್ಟ್ ಇದೆ ಆ್ಯಂಡ್ ಕೆಳಗಡೆ ಹನಿ ತೊಟ್ಟಿಡ್ತಾ ಇದೆ, ಶುಗರ್ ಸಿರಪ್ಪು ಮಿಕ್ಸಡ್ ವಿತ್ ಹನಿ. ಸೊ ಅಷ್ಟು ಫುಲ್ ಜ್ಯೂಸಿಯಾಗಿರುತ್ತೆ. ಮೇಲ್ಗಡೆ ಮಿಕ್ಸ್ ಫ್ರೂಟ್ ಜಾಮ್ ಇರುತ್ತೆ. ಓವರಾಲ್ ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಆಗಿರುತ್ತೆ ಇದಂತೂ. ದಿಸ್ ಈಸ್ ಮೈ ಪರ್ಸ್ನಲ್ ಫೇವ್ರೆಟು. ಇಲ್ಲಿ ಬಂದಾಗೆಲ್ಲ ನಾನು ಹನಿ ಕೇಕ್ ತಿಂದರೆ ಹೋಗೋದಿಲ್ಲ. ಇಲ್ಲಿ ಒಂದೇ ಸಲ ಕೇಕ್ ಫುಲ್ ಕರಗೆ ಹೋಯಿತು, ಅಷ್ಟು ಜ್ಯೂಸಿ ಆಗಿದೆ ಕೇಕ್ ಇಲ್ಲಿ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಐಟಮ್ ನಾನು ಟ್ರೈ ಮಾಡ್ತಿರೋದಲ್ಲಿ ಮೈ ಪರ್ಸ್ನಲ್ ಫೇವ್ರೆಟ್ ಇದೂ ಪ್ಲಮ್ ಕೇಕು. ಇಲ್ಲಿ ಸಿಗೋಂಥ ಪ್ಲಮ್ ಕೇಕು ವಿತೌಟ್ ಎಗ್ ಆ್ಯಂಡ್ ವಿತೌಟ್ ಆಲ್ಕೋಹಾಲು. ಸೊ ಯಾವಾಗ ಬೇಕಾದರೂ ಪ್ಲಮ್ ಕೇಕ್ ಲವರ್ಸ್ ಇಲ್ಲಿ ಬಂದು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಒಳಗಡೆ ಏನು ಹಾಕಿದ್ದಾರೆ ನೋಡಿದ್ರೆ ಕ್ಯಾಶ್ಯೂ ನಟ್ಸ್ ಇದೆ, ಟೂಟಿ ಫ್ರೂಟಿ ಇದೆ ಆ್ಯಂಡ್ ಚೆರಿ ಇದೆ. ಫುಲ್ಲಿ ನಟಿ ಲೋಡೆಡ್ ಅಂತ ಹೇಳ್ಬೋದು. ಟೇಸ್ಟ್ ನೋಡೋಣ. ಟೇಸ್ಟ್ ಅಂತೂ ಸೂಪರಾಗಿದೆ. ಸೊ ಇದಕ್ಕೆ ಆಲ್ಕೋಹಾಲ್ ಹಾಕಿಲ್ಲ, ಎಗ್ಲೆಸ್ ಅಂತ ಅನಿಸೋದೇ ಇಲ್ಲ, ಸೂಪರಾಗಿದೆ. ಬಂದಾಗ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಶ್ರೀನಿವಾಸ ಬ್ರಾಹ್ಮಿನ್ಸ್ ಬೇಕ್ರಿ ಆಯಿತು. ಸೊ ಬನ್ನಿ ನೆಕ್ಸ್ಟ್ ಬೇಕ್ರಿ ಯಾವುದು ಅಂತ ಚೆಕ್ ಮಾಡೋಣ. ಮೋಸ್ಟ್ ಐಕಾನಿಕ್ ಆ್ಯಂಡ್ ಓಲ್ಡೆಸ್ಟ್ ಬೇಕರೀಸ್ ಆಫ್ ಬೆಂಗಳೂರು ಪಾರ್ಟ್ 2 ಎಪಿಸೋಡಲ್ಲಿ ನಾವು ವಿಸಿಟ್ ಮಾಡ್ತಾ ಇರೋಂಥ ಫೈನಲ್ ಬೇಕ್ರಿ ರಾಜಾಜಿನಗರಲ್ಲಿರೋ ನಮ್ಮ OG ವಾರಿಯರ್ ಬೇಕ್ರಿ. ಇದು ಸ್ಟಾರ್ಟ್ ಆಗಿರೋದು 1954ಅಲ್ಲಿ. ಸೊ ಬನ್ನಿ ಹೋಗಿ ಚೆಕ್ ಮಾಡೋಣ. ಬೇಕ್ರಿ ಅಲ್ಲಿದೆ. ಸೊ ನಮ್ಗೆ ಏನೇನು ಬೇಕೋ ಐಟಮ್ಸು ನಾವಿಲ್ಲಿ ಆಲ್ರೆಡಿ ತೊಗೊಂಬಂದಿದ್ದೀವಿ. ಫಸ್ಟ್ ಐಟಮ್ ನಾನು ಇಲ್ಲಿ ಟ್ರೈ ಮಾಡ್ತಾ ಇರೋದು ಎಗ್ಲೆಸ್ ಕ್ಯಾಶ್ಯೂ ಕೇಕ್ ಅಂತ ಇದು. ಸೊ ಕ್ಯಾಶ್ಯೂ ನಟ್ಸ್ ನೋಡ್ಬೋದು, ಕೇಕ್ ಫುಲ್ಲು ತುಂಬಿ ತುಳುಕ್ತಾ ಇದೆ. ಸೊ ಅದು ಬಿಟ್ಟರೆ ಚೆರಿ ಕಾಣಿಸ್ತಾ ಇದೆ, ಇನ್ನೇನು ಕಾಣಿಸ್ತಾ ಇಲ್ಲ. ಒಳಗಡೆ ಇನ್ನೇನಿದೆ ಚೆಕ್ ಮಾಡೋಣ ಬನ್ನಿ. ಗೋಡಂಬಿ ಇದೆ, ದ್ರಾಕ್ಷಿ ಇದೆ, ಚೆರಿ ಇದೆ ಆ್ಯಂಡ್ ಟೂಟಿ ಫ್ರೂಟೀಸ್ ಇದೆ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಟೇಸ್ಟ್ ವೈಸ್ ನೋಡೋದಾದರೆ ತುಂಬ ಸ್ವೀಟ್ ಇಲ್ಲ. ಸೊ ಒಂದು ಬೈಟಿಗೆ ಸಿಕ್ಕಾಪಟ್ಟೆ ಗೋಡಂಬಿ ಸಿಗುತ್ತೆ ನಿಮಗೆ. ಆ್ಯಂಡ್ ಮಧ್ಯ ಮಧ್ಯ ಆ ಚೆರಿ ಆ್ಯಂಡ್ ಟೂಟಿ ಫ್ರೂಟೀಸ್ದು ಸ್ವೀಟ್ನೆಸ್ ಸಿಗುತ್ತೆ. ಗೋಡಂಬಿ ಫ್ರೈ ಮಾಡಿ ಹಾಕಿರೋದು ಅನಿಸುತ್ತೆ. ಸೊ ಅದರದ್ದು ಫ್ರೈ ಮಾಡಿರೋ ಫ್ಲೇವರು ಆರಾಮಾಗಿ ಗೊತ್ತಾಗುತ್ತೆ. ಓವರಾಲ್ ತುಂಬ ಚೆನ್ನಾಗಿದೆ ಕೇಕ್. ಟ್ರೈ ಮಾಡಿ ನೀವು. ನೆಕ್ಸ್ಟ್ ಐಟಮ್ ನಾನಲ್ಲಿ ಟ್ರೈ ಮಾಡ್ತಾ ಇರೋದು ಇವರು ಫೇಮಸ್ ಪಲ್ಯ ಬನ್ನು, ಖಾರ ಬನ್ನಲ್ಲಿ ಮಾಡಿರೋದು ಇದು. ಸೊ ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಹಾಕಿರ್ತಾರೆ. ಸೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಕರಿಬೇವಿನ ಸೊಪ್ಪಿದೆ ಆ್ಯಂಡ್ ಈರುಳ್ಳಿ ಇದೆ. ಸೊ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಹೇಗಿದೆ ಅಂತ. ಸಖತ್ ಸ್ಪೈಸಿಯಾಗಿದೆ. ಮೆಣಸಿನ್ಕಾಯಿ ಹಾಕಿದ್ದಾರೆ. ಒಂದು ಮೆಣಸಿನ್ಕಾಯಿ ಸಿಕ್ಬಿಡ್ತು ಫಸ್ಟ್ ಬಿಟ್ಟಲ್ಲ ನನಗೆ. ಸೊ ಅದ್ರ ಜೊತೆಗೆ ಖಾರ ಬಂದು ಸ್ಪೈಸಿನೆಸ್ಸು ಎಲ್ಲ ಸೇರಿ ತುಂಬ ಸ್ಪೈಸಿಯಾಗಿದೆ. ಆಲೂಗಡ್ಡೆ ಪಲ್ಯ ಅಷ್ಟೊಂದು ಸ್ಪೈಸಿ ಇಲ್ಲ, ಜಸ್ಟ್ ನಾರ್ಮಲ್ ಆಗಿದೆ, ತುಂಬ ಸ್ಪೈಸಿ ಇಲ್ಲ. ಖಾರ ಬನ್ನ ಎಕ್ಸ್ಟ್ರಾ ಸ್ಪೈಸಿ ಇದೆ. ಸೊ ಖಾರ ಬಂದೇ ಸ್ಪೈಸಿನೆಸ್ ಲೆವೆಲ್ ಜಾಸ್ತಿ ಇದೆ ಇದರಲ್ಲಿ. ನೆಕ್ಸ್ಟ್ ಐಟಮ್ ನಾನು ತೊಗೊಂಡಿರೋದು ವೀಟ್ ಜಾಗರಿ ಬಿಸ್ಕೆಟ್. ಬೇಸಿಕಲಿ ಯಾರಿಗೆ ಮೈದಾ ಇಷ್ಟ ಆಗಲ್ಲ ಆ್ಯಂಡ್ ಶುಗರ್ ಪೇಷಂಟ್ಸ್ ಇರೋರು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ತುಂಬ ಯುನೀಕ್ ಆಗಿದೆ. ನಾ ಎಲ್ಲೂ ಕೇಳೂ ಇಲ್ಲ ಈ ಥರದ್ದು ವೀಟ್ ಬಿಸ್ಕೆಟ್ಸು ವಿತ್ ಜಾಗರಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಬಟರಿ ಸ್ಮೆಲ್ ತುಂಬ ಬರ್ತಾ ಇದೆ. ಸೊ ನೋಡ್ಬೋದು ಹಿಂಗಿದೆ ಬಿಸ್ಕೆಟ್ ಅಂತ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ. ಗೋಧಿ ಬಿಸ್ಕೆಟ್. ಟೇಸ್ಟ್ ತುಂಬ ಯುನೀಕ್ ಆಗಿದೆ. ಗೋಧಿದು ಅಂತಲೂ ಅನಿಸ್ತಾ ಇಲ್ಲ ನನಗೆ, ಅದು ಬೆಲ್ಲದಿಂದ ಮಾಡಿರೋದು ಅಂತಲೂ ಅನಿಸ್ತಾ ಇಲ್ಲ.
ಸೊ ಓವರಾಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಟರ್ ಫ್ಲೇವರ್ ಸ್ವಲ್ಪ ಬರುತ್ತೆ, ಯಾಕೆಂದರೆ ಮೋಸ್ಟ್ಲಿ ಬಟರ್ ಹಾಕಿದ್ದಾರೆ ಅನಿಸುತ್ತೆ. ಸೊ ಓವರಾಲ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ನೆಕ್ಸ್ಟ್ ಆ್ಯಂಡ್ ಫೈನಲ್ ಐಟಮ್ ನಾವಿಲ್ಲಿ ಟ್ರೈ ಮಾಡ್ತಾ ಇರೋದು ಬೆಣ್ಣೆ ಬಿಸ್ಕೆಟ್ ಆರ್ ಬಟರ್ ಬಿಸ್ಕೆಟ್. ಸೊ ಇದು ನನ್ನ ಪರ್ಸನಲ್ ಫೇವ್ರೆಟ್. ಇಲ್ಲಿ ನಾನು ಈ ಕಡೆ ಬಂದಾಗೆಲ್ಲ 1 or 2 ಪ್ಯಾಕ್ಸ್ ನಾನು ತೊಗೊಂಡು ಹೋಗ್ತೀನಿ ಮನೆಗೆ. ಯೂಶ್ವಲಿ ಬೇಕ್ರಿಯಲ್ಲಿ ಬೆಣ್ಣೆ ಬಿಸ್ಕೆಟ್ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಬೆಣ್ಣೆ ಕ್ವಾಂಟಿಟಿ ತುಂಬ ಕಮ್ಮಿ ಹಾಕಿರ್ತಾರೆ. ಬಟ್ ಇವ್ರದ್ರಲ್ಲಿ ಹಾಗಲ್ಲ. ಸೊ ಯೂಶ್ವಲಿ ಬೆಣ್ಣೆ ಬಿಸ್ಕೆಟ್ ಅಂತ ಹೇಳ್ತಾರೆ, ಬಟ್ ಜಾಸ್ತಿ ಬೆಣ್ಣೆ ಹಾಕೇ ಇರೋಲ್ಲ ಎಲ್ಲೂ. ಬಟ್ ಇವ್ರದ್ರಲ್ಲಿ ಹಾಗಲ್ಲ, ಇಲ್ಲಿ ಮಾತ್ರ ತುಂಬ ಸ್ಪೆಷಲ್ಲು. ನಿಮಗೆ ಈ ಪ್ಯಾಕ್ ಓಪನ್ ಮಾಡ್ತಾರಂಗೆ ನಿಮ್ಗೆ ಬಟರ್ದು ಅರೋಮ ತುಂಬ ಚೆನ್ನಾಗಿ ಬರುತ್ತೆ. ಬಟರ್ನ ತುಂಬ ಜನರಸ್ ಆಗಿ ಹಾಕಿರ್ತಾರೆ ಅನ್ಕೋತೀನಿ. ಇಲ್ಲಿ ಟೇಸ್ಟ್ ಮಾಡೋಣ ಬನ್ನಿ. ಬಾಯಲ್ಲಿ ಹಾಕ್ಕೊಂಡು ಕಚ್ಚೋದೇ ಬೇಕಾಗಿಲ್ಲ, ಅದೇ ಮೆಲ್ಟಾಗಿ ಹೋಗುತ್ತೆ ಬಾಯಲ್ಲಿ, ಅಷ್ಟು ಸಾಫ್ಟಾಗಿದೆ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಬಟರು ತುಂಬ ಜನರಸ್ ಆಗಿ ಹಾಕಿದ್ದಾರೆ. ಸೊ ಬಟರ್ ಫ್ಲೇವರು ಆರಾಮಾಗಿ ಗೊತ್ತಾಗುತ್ತೆ. ಸ್ವೀಟ್ನೆಸ್ಸು ಅಷ್ಟೇ ತುಂಬ ಜಾಸ್ತಿ ಇಲ್ಲ. ಸೊ ಎಲ್ಲರೂ ಟ್ರೈ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಬೆಂಗಳೂರಿನ ಮೋಸ್ಟ್ ಐಕಾನಿಕ್ ಆ್ಯಂಡ್ ಓಲ್ಡೆಸ್ಟ್ ಬೇಕರೀಸ್ ಎಪಿಸೋಡ್ ಆಫ್ ಪಾರ್ಟ್ 2. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾದರೂ ಈ ಬೇಕರೀಸಲ್ಲೆಲ್ಲ ನಾನು ತೋರಿಸಿರೋ ಐಟಮ್ಸ್ನ ಬಿಟ್ಟು ಬೇರೆ ಯಾವ ಐಟಮ್ಸ್ನ ನೀವು ಟ್ರೈ ಮಾಡಿದ್ದೀರಾ, ನಾನು ಯಾವುದನ್ನು ಟ್ರೈ ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ಯಾವುದಾದ್ರೂ ಬೇಕ್ರಿನ ನಾನು ಮಿಸ್ ಮಾಡಿದ್ದು ನಿಮಗೆ ಗೊತ್ತಿದ್ದರೆ ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.